ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕ್ರಿಶ್ ಓದ್ತಿರೋ ಬೋರ್ಡಿಂಗ್ ಸ್ಕೂಲಲ್ಲಿ ಎಲ್ಲಾ ಮಕ್ಳು ಪೇರೆಂಟ್ಸ್ ಬಂದಿದ್ರು, ನನ್ ಪೇರೆಂಟ್ಸ್ ಬಂದಿಲ್ವಲ್ಲ, ನನ್ನ ಅಮ್ಮ ಬಂದಿಲ್ವಲ್ಲ ಅಂತ ಕ್ರಿಶ್ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಹುಡುಗರುಗಳು ಬಂದು ಕ್ರಿಶ್ನ ರೇಗಿಸ್ತಿರ್ತಾರೆ. ಏ ನೋಡೋ, ನಮ್ಮಮ್ಮ ನನ್ಗೆ ಐಸ್ ತಂದಿದ್ದಾರೆ, ಕೇಕ್ ತಂದಿದ್ದಾರೆ, ನಿನಗೆ ಅಮ್ಮನೇ ಇಲ್ಲ, ಸುಮ್ನೆ ಅಮ್ಮ ಇದಾರೆ ಅಂತ ಡೌ ಮಾಡ್ತೀಯ ಅಂತ ಎಲ್ಲ ನಾಟಕ ಮಾಡ್ಕೊಂಡು ನಮ್ಮ ಹತ್ರ ಎಲ್ಲ ಸುಳ್ಳು ಹೇಳ್ತೀಯ ಅಂತ ಎಲ್ರು ಗೇಲಿ ಮಾಡ್ಬೇಕಾದ್ರೆ ಅದರಿಂದ ಕ್ರಿಶ್ಗೆ ತುಂಬಾ ನೋವಾಗ್ತಿರುತ್ತೆ. ಆದ್ರೂ ಅವನು ಕಿವಿ ಹಾಕೊಳ್ದೆ ಅವನ್ ಪಾಡ್ಗ ಅವನು ಡ್ರಾಯಿಂಗ್ ಮಾಡ್ತಾ ಕುತ್ಕೊಂಡಿರ್ತಾನೆ. ಏಯ್, ದೊಡ್ಡ ಸುಳ್ಗಾರ ಕಂಡ್ರು, ಅಮ್ಮ ಇದಾರೆ ಅಂತ ಸುಮ್ನೆ ಸುಳ್ಳು ಹೇಳ್ತಾನೆ ಅಂತ ಹೇಳ್ಕೊಂಡು ಒಂದ್ ಹುಡ್ಗ ತುಂಬಾನೇ ಕ್ರಿಶ್ನ ರೇಗಿಸ್ಬೇಕಾದ್ರೆ ಅದರಿಂದ ಕ್ರಿಶ್ಗೆ ಕೋಪ ಬಂದು ತನ್ ಕೈಯಲ್ಲಿರೋ ಪೆನ್ಸಿಲ್ನ ತಗೊಂಡು ಅವನ್ ಕೈಗೆ ಚುಚ್ಬಿಡ್ತಾನೆ. ಆಗ ಅಲ್ಲಿ ಸರ್ ಕೃಷ್ಣ ಕರ್ಸಿ, ಏನೋ ನಿನ್ಗ ಅಷ್ಟೊಂದ್ ಕೋಪನಾ? ಈ ವಯಸ್ಸಲ್ಲಿ ನಿನ್ ಜೊತೆಗಿರೋ ಓದೋ ಹುಡ್ಗನ್ನೇ ಈ ರೀತಿ ಚುಚ್ಚಿದ್ಯಲ್ಲ, ಸರಿನಾ? ಎಷ್ಟೊಂದ್ ರಕ್ತ ಬಂದಿದೆ, ಯಾಕೋ ಈ ರೀತಿ ಮಾಡ್ದೆ? ಮರ್ಯಾದೆಯಿಂದ ಇದ್ಕೊಂಡು ಇಲ್ಲಿ ಓದ್ಕೊಂಡು ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ತಾನೇ ನಿಮ್ಗೆ ಹೇಳಿರೋದ್ ನಾವು. ನೀನು ಈ ತರ ನಡ್ಕೊಳ್ಳೋದಕ್ಕೆ ಅನ್ಸುತ್ತೆ ನಿಮ್ಮಮ್ಮ ಕರ್ಕೊಂಡ್ ಬಂದು ಇಲ್ಲಿಗ್ ಬಿಟ್ಟಿರೋದು. ಚಿಕ್ಕ ಹುಡುಗ ಹೊಡಿಬಾರ್ದು ಅಂತ ನೋಡ್ತಾ ಇದೀನಿ, ಯಾಕೋ ಈ ರೀತಿ ಮಾಡ್ದೆ? ಯಾಕೋ ಅವನ್ಗೆ ಪೆನ್ಸಿಲ್ ಅಲ್ಲಿ ಚುಚ್ತೆ ಅಂತ ಸರ್ ಕೇಳ್ಬೇಕಾದ್ರೆ, ನಿನ್ಗ ಅಮ್ಮ ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾನೆ ಸರ್ ಅವನು. ನಿನ್ನ ನೋಡೋದಿಕ್ಕೆ, ನಿನ್ನ ಕರ್ಕೊಂಡ್ ಹೋಗೋದಿಕ್ಕೆ ಯಾರು ಬರೋದಿಲ್ಲ, ನೀನ್ ಇಲ್ಲೇ ಇರ್ಬೇಕು ಅಂತ ಎಲ್ಲ ನನ್ನನ್ನ ರೇಗಿಸ್ತಾ ಸರ್ ಅಂತ ಕ್ರಿಶ್ ಹೇಳ್ದಾಗ, ಅದಕ್ಕೆ ನೀನ್ ನನ್ನನ್ನ ಸಾಯಿಸ್ಬಿಡ್ತೀಯಾ? ಆ ಹುಡುಗನ ಅಪ್ಪ ಅಮ್ಮ ಬಂದು ನನ್ನೇ ಅಲ್ವೇನೋ ಕೇಳೋದು? ಈ ವಯಸ್ಸಲ್ಲಿ ನೀನ್ ಇಷ್ಟೊಂದು ವೈಲೆಂಟ್ ಆಗಿದ್ಯಾ, ನೀನಿನ್ನ ಸುಮ್ನೆ ಬಿಡೋದಿಲ್ಲ, ಪೊಲೀಸ್ ಅವ್ರಿಗೆ ನೀನೇನ ಹಿಡ್ಕೊಡ್ತೀನಿ ಇರು, ಕಾಲ್ ಮಾಡಿದೀನಿ ಬರ್ತಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಕ್ರಿಶ್ಗೆ ಭಯ ಆಗ್ತಿರುತ್ತೆ. ಸರ್ ಇಲ್ಲ ಸರ್, ನಾನ್ ಇನ್ಮೇಲೆ ಈ ರೀತಿ ಮಾಡೋದಿಲ್ಲ ಸರ್, ನನ್ನನ್ನ ಬಿಟ್ಬಿಡಿ ಸರ್ ಅಂತ ಎಲ್ಲ ಕ್ರಿಶ್ ಕೇಳ್ಕೊಳ್ಬೇಕಾದ್ರೂ ಸರ್ ಏನು ಮಾತಾಡದೆ, ಇಲ್ಲ ನಾನ್ ಪೊಲೀಸ್ ಕಾಲ್ ಮಾಡಿದೀನಿ ಬರ್ತಾರೆ ಅಂತ ಹೇಳ್ತಿರ್ತಾರೆ. ಅಷ್ಟ್ರಲ್ಲಿ ಮೀನಾ ಅಲ್ಗೆ ಆ ಸರ್ ಕರ್ದಿದ್ರು ಅಂತ ಅಲ್ಲಿಗ್ ಬಂದಾಗ ಕೃಷ್ಣ ಅಲ್ಲೇ ಕೂರ್ಸಿ ಆ ಸರ್ ಅಲ್ಲಿಂದ ಎದ್ದು ಹೋಗ್ತಾರೆ. ಡೈಲಿ ಸ್ಟಾಫ್ ರೂಮ್ ಅಲ್ಲಿ ಮತ್ತೆ ಆಫೀಸ್ ರೂಮ್ ಅಲ್ಲಿರೋ ದೇವ್ರ ಫೋಟೋಗೆಲ್ಲ ಹೂವು ಹಾಕ್ಬೇಕು, ಅದಕ್ಕೆ ನಿಮ್ಗೆ ಆರ್ಡರ್ ಕೊಡ್ತಿದೀನಿ, ಹೋದ್ಸಲಿ ನಿಮ್ಗೆ ಆರ್ಡರ್ ಕೊಡ್ಬೇಕಾಗಿತ್ತು, ಆದ್ರೆ ಆ ಯಮ್ಮ ಬಂದು ಎಲ್ಲ ಹಾಳ್ ಮಾಡ್ಬಿಟ್ಲು, ಒಂಚೂರು ಚೆನ್ನಾಗ್ ಮಾಡಿರ್ಲಿಲ್ಲ ಡೆಕೋರೇಷನ್ ಅಂತ ಆ ಸರ್ ಹೇಳ್ತಿರ್ತಾರೆ. ಪರವಾಗಿಲ್ಲ ಸರ್, ನನಗೋಸ್ಕರ ಅಂತ ನೀವು ನನ್ ಮೇಲೆ ನಂಬಿಕೆ ಇಟ್ಟು ನನ್ನನ್ನ ಇಲ್ಲಿ ಕರೆದ್ರಲ್ಲ, ಅದ್ ಖುಷಿ ಆಯ್ತು. ಸರಿ ಸರ್, ನಾಳೆಯಿಂದಾನೇ ಹೂವು ಹಾಕ್ತೀನಿ, ನನ್ಗೆ ಡೈಲಿ ದುಡ್ಡು ಕೊಡೋದೇನ್ ಬೇಡ, ಒಟ್ಟಿಗೆ ತಿಂಗ್ಳು ಕೊಟ್ರೆ ಸಾಕು ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಸರ್ ವಾಪಸ್ ಬಂದು ಕೃಷ್ಣ ಕ್ಲಾಸ್ಗೆ ಹೋಗು ಅಂತ ಹೇಳ್ತಾರೆ. ಸರ್ ಪ್ಲೀಸ್ ಸರ್, ಪೊಲೀಸ್ನೆಲ್ಲ ಕರಿಬೇಡಿ ಸರ್ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ನಿನ್ಗೆ ಒಂದ್ಸಲ ಹೇಳಿದ ಅರ್ಥ ಆಗಿಲ್ವಾ, ಕ್ಲಾಸ್ ರೂಮ್ ಹೋಗು ಅಂತ ಸರ್ ಬೈತಾರೆ. ಆಗ ಕ್ರಿಶ್ ತುಂಬಾ ಬೇಜಾರಲ್ಲಿ ಅಲ್ಲಿಂದ ಆಚೆಗೆ ಬರ್ತಿರ್ತಾನೆ. ಸರ್ ಪಾಪ ಸರ್ ಆ ಹುಡ್ಗ, ನೀವು ಪೊಲೀಸ್ ಅಂತ ಹೇಳಿದ ತಕ್ಷಣ ಅವ್ನು ಎಷ್ಟು ಭಯ ಬಿದ್ಬಿಟ್ಟ ಗೊತ್ತಾ ಅಂತ ಇನ್ನೊಬ್ರು ಹೇಳ್ಬೇಕಾದ್ರೆ, ಅಯ್ಯೋ ನಾನ್ ನಿಜವಾಗ್ಲೂ ಪೊಲೀಸ್ಗೆ ಹಿಡ್ಕೊಡ್ತೀನ ಹೇಳಿ, ಪಾಪ ಇನ್ನು ಚಿಕ್ಕ ಹುಡ್ಗ ಅಲ್ವಾ, ಅದು ಅಲ್ದೆ ಹಂಗೆ ಈ ರೀತಿ ಹೆದರ್ಸಿದ್ರೆ ಬುದ್ಧಿ ಕಲಿತಾನೆ, ನೆಕ್ಸ್ಟ್ ಟೈಮ್ ಈ ರೀತಿ ಮಾಡೋದಿಲ್ಲ ಅಂತ ಆ ರೀತಿ ಹೆದರ್ಸ್ದೆ ಅಷ್ಟೇ ಅಂತ ಆ ಸರ್ ಹೇಳ್ಕೊಂಡು ಇನ್ನೊಬ್ರು ಸರ್ಗೆ ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡಿ ಸರ್, ಹೋಗ್ತಾ ಹೋಗ್ತಾ ಹುಡ್ಗ ಸರಿ ಹೋಗ್ತಾನೆ ಅಂತ ಆ ಸರ್ ಕೂಡ ಹೇಳ್ತಿರ್ತಾರೆ. ಈ ಕಡೆ ಸೂರ್ಯ ಒಬ್ರು ಪ್ಯಾಸೆಂಜರ್ನ ಕೂರ್ಸ್ಕೊಂಡ್ ಹೋಗ್ಬೇಕಾದ್ರೆ ಅವ್ರ ಫೋನ್ ಅಲ್ಲಿ ಚಿನ್ನ ಬಂಗಾರಿ ಅಂತ ಹೇಳ್ಕೊಂಡು ಅವ್ರ ಹೆಂಡತಿ ಹತ್ರ ಮಾತಾಡ್ತಿರ್ತಾರೆ. ಪರವಾಗಿಲ್ಲ ಸರ್, ಈ ವಯಸ್ಸಲ್ಲೂ ನೀವು ನಿಮ್ ಹೆಂಡತಿನ ಚಿನ್ನು ಬಂಗಾರಿ ಅಂತ ಎಲ್ಲ ಮಾತಾಡಿಸ್ತಿರಲ್ಲ, ತುಂಬಾ ಖುಷಿ ಆಯ್ತು ಅಂತ ಸೂರ್ಯ ಹೇಳ್ದಾಗ, ಅಯ್ಯೋ ಇಲ್ಲಪ್ಪ, ನನ್ಗೆ ಮರ್ವಿನ್ ಕಾಯಿಲೆ ಬಂದ್ಬಿಟ್ಟಿದೆ, ಒಂದ್ ವರ್ಷದಿಂದ ನಾನ್ ಹೆಂಡತಿ ಹೆಸರೇ ಮರ್ತೋಗ್ಬಿಟ್ಟಿದೀನಿ, ಅಕಸ್ಮಾತ್ ನಾನೇನಾದ್ರೂ ನಾನ್ ಹೆಂಡತಿ ಹೆಸರು ಮರ್ತೋಗಿದೀನಿ ಅಂತಂದ್ರೆ ಅವಳಿಗೆ ಕೋಪ ಬರುತ್ತೆ, ಅದಕ್ಕೆ ಅದನ್ನ ಮೇಂಟೈನ್ ಮಾಡೋದಿಕ್ಕೆ ಈ ರೀತಿ ಹೇಳ್ತಿದೀನಿ ಅಂತ ಆ ತಾತ ಹೇಳ್ತಿರ್ತಾರೆ. ಅದನ್ನ ಕೇಳಿ ಸೂರ್ಯಂಗೆ ತುಂಬಾ ಖುಷಿ ಆಗತ್ತೆ. ಹೌದು ಸರ್, ಇವಾಗ ಮೂರನೇ ವ್ಯಕ್ತಿ ಏನಾದ್ರೂ ನಿಮ್ ಮನೆಗ್ ಬಂದ್ಬಿಟ್ಟು ನೀವ್ ಹೆಂಡ್ತಿನ್ ಕರೀರಿ ಅಂತ ಅಂದ್ರೆ ಅವಾಗ ನೀವ್ ಏನ್ ಹೇಳ್ತೀರಾ ಸರ್ ಅಂತ ಸೂರ್ಯ ಕೇಳಿದಾಗ, ಅಂತ ಪರಿಸ್ಥಿತಿ ಬರ್ಬಾರ್ದು ಅಂತಾನೆ ನಾನ್ ಈ ರೀತಿ ಬಂದ್ಬಿಡ್ತೀನಪ್ಪ ಆಚೆಗೆ ಅಂತ ಆ ತಾತ ಹೇಳ್ತಿರ್ತಾರೆ. ಈ ಕಡೆ ಕ್ರಿಶ್ ತುಂಬಾ ಯೋಚನೆ ಮಾಡಿ ಎಲ್ಲಿ ನನ್ನನ್ನ ಪೊಲೀಸವ್ರು ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ ಹೇಳಿ ಅಲ್ಲಿಂದ ಓಡ್ ಬಂದ್ಬಿಡ್ತಾನೆ ತಪ್ಪಿಸ್ಕೊಂಡು. ಅವ್ನ್ ಹಿಂದೆ ಸೆಕ್ಯೂರಿಟಿ ಗಾರ್ಡ್ ಓಡ್ ಬಂದ್ರು, ಅವನನ್ನ ಕಿವಿಗ್ ಹಾಕೊಳ್ದೆ ಅಲ್ಲಿಂದ ಫಾಸ್ಟ್ ಆಗಿ ಓಡೋಗ್ತಾನೆ. ಆಗ ಸೂರ್ಯ ಆ ತಾತನ್ನ ಡ್ರಾಪ್ ಮಾಡಿ, ನೀವು ಒಳಗಡೆ ಹೋಗಿ ಸರ್, ನಾನು ಡಿಕ್ಕಿಲಿ ಇರೋದನ್ನ ಎತ್ಕೊಂಡ್ ಬರ್ತೀನಿ ಅಂತ ಹೇಳಿ ಡಿಕ್ಕಿನ ಓಪನ್ ಮಾಡಿ ಅದ್ರಲ್ಲಿರೋ ಐಟಮ್ನ ತಗೊಂಡು ತಾತನ್ ಮನೆ ಒಳಗಡೆ ಹೋಗ್ತಾರೆ. ಆದ್ರೆ ಡಿಕ್ಕಿನ ಕ್ಲೋಸ್ ಮಾಡೋದನ್ನ ಸೂರ್ಯ ಮರ್ತ್ಬಿಟ್ಟಿರ್ತಾನೆ. ಕ್ರಿಶ್ ಓಡ್ ಬಂದು ಆ ಡಿಕ್ಕಿ ಓಪನ್ ಆಗಿರೋದನ್ನ ನೋಡಿ ಆ ಕಾರ್ ಹಿಂದೆನೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಇದ್ ಗೊತ್ತಿಲ್ದೆ ಸೂರ್ಯ ಡಿಕ್ಕಿನ ಲಾಕ್ ಮಾಡ್ಕೊಂಡು ಅಲ್ಲಿಂದ ಹಾಗೆ ಹೊರಟು ಬಿಡ್ತಾನೆ. ಅಷ್ಟರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿಗ್ ಬಂದು ಅಲ್ಲಿ ಸುತ್ತಮುತ್ತ ಎಲ್ಲಾರನ್ನು ವಿಚಾರಿಸ್ತಾ ಸೂರ್ಯನು ಬಂದು ಕೇಳ್ತಾನೆ, ಏನು ಚಿಕ್ಕ ಹುಡುಗ ಓಡ್ ಬಂದ, ಯಾಕೆ ಬಂದ ಅಂತ ಸೂರ್ಯ ಕೇಳಿದಾಗ,
ಗೊತ್ತಿಲ್ಲ ಸರ್, ಓಡ್ ಬಂದ್ಬಿಟ್ಟ. ನಾನ್ ಬೇರೆ ಎಲ್ಲಾದ್ರೂ ಹುಡುಕ್ತೀನಿ ಬಿಡಿ ಸರ್ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಸೂರ್ಯ ಮೀನ್ಗೆ ಕಾಲ್ ಮಾಡಿ ಎಲ್ಲಿದ್ಯಾ ಅಂತ ಕೇಳಿದಾಗ, ಡಿ ಒಂದು ಆರ್ಡರ್ ಬಂದಿದೆ, ಅದಕ್ಕೆ ಹೂ ತಗೊಂಡ್ ಬರ್ಬೇಕು, ಅದಕ್ಕೆ ಮೊದ್ಲು ಅಮ್ಮನ್ ಮನೆಗೆ ಹೋಗ್ಬೇಕು ಅಂತ ಮೀನಾ ಹೇಳ್ದಾಗ, ಸರಿ ಆಯ್ತು ನೀನ್ ಅಲ್ಲೇ ಇರು, ನಾನ್ ಬರ್ತಾ ಇದೀನಿ ಅಂತ ಹೇಳಿ ಸೂರ್ಯ ಮೀನನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಬಾರಮ್ಮ ಮೀನಾ, ಮುಗಿತಾ ನಿನ್ ಕೆಲ್ಸ ಅಂತ ಸೂರ್ಯ ಕೇಳಿದಾಗ, ಪರವಾಗಿಲ್ಲಪ್ಪ ಸೂರ್ಯ, ನಾವು ನಮ್ ಗಂಡಂದ್ರ ಬಗ್ಗೆ ಎಲ್ರ ಹತ್ರ ಚಾಡಿ ಹೇಳ್ತೀವಿ, ಆದ್ರೆ ನಿನ್ ಹೆಂಡತಿ ಮುಂದೆ ನಿನ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನೀನು ಒಂಚೂರು ಬಿಟ್ಕೊಡೋದಿಲ್ಲ, ನಮ್ಗೆ ಉಲ್ಟಾ ಬೈತಾಳೆ ಅಂತ ಹೂ ಕಟ್ಟೋ ಅಕ್ಕ ಹೇಳ್ಬೇಕಾದ್ರೆ, ಏನ್ ಮೀನಾ, ನಾನ್ ಬರೋದಕ್ಕೂ ಮುಂಚೆ ಅಕ್ಕನ ಹತ್ರ ಏನ್ ಹೇಳ್ದೆ ಅಂತ ಸೂರ್ಯ ಕೇಳ್ತಾನೆ. ಹೌದೌದು, ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡಿ ಅಂತ ಎಲ್ರಿಗೂನು ಹೇಳಿದ್ದೆ, ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿನಮ್ಮ ಆಯ್ತು, ಯಾಕೆ ಕೋಪ ಮಾಡ್ಕೋತೀಯ, ಅವ್ರು ನನ್ನನ್ ಹೊಗಳಿದ್ರೆ ನಿನಗ್ ಬೇಜಾರಾಗುತ್ತೆ, ಇರ್ಲಿ ಬಿಡು ನಿನ್ನನ್ನ ನಾನ್ ಹೊಗಳ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆ ಹೂ ಕಟ್ಟೋ ಅಕ್ಕಂದ್ರೆಲ್ಲ ನಗ್ತಿರ್ತಾರೆ. ಸರಿ ಸರಿ, ಮಾತಾಡ್ತಾ ನಿಂತ್ಕೊಂಡ್ರೆ ನೀವ್ ಹೀಗೆ ಮಾತಾಡ್ತಿರ್ತೀರಾ, ನಡೀರಿ ಹೊರಡೋಣ ಅಂತ ಹೇಳಿ ಮೀನಾ ಸೂರ್ಯನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಬೋರ್ಡಿಂಗ್ ಸ್ಕೂಲ್ ಮ್ಯಾನೇಜರು ಸುಮನ್ಗೆ ಕಾಲ್ ಮಾಡಿ ಕ್ರಿಶ್ ಅಲ್ಲಿಂದ ಓಡೋಗಿರೋದ್ರ ಬಗ್ಗೆ ಹೇಳ್ತಾರೆ. ಅದನ್ನು ಕೇಳಿ ಸುಮನ್ಗೆ ಭಯ ಆಗತ್ತೆ. ಈ ವಿಷಯನ ಅವಳು ರೋಹಿಣಿಗೆ ಕಾಲ್ ಮಾಡಿ ತಿಳಿಸ್ತಾಳೆ. ಅದನ್ನ ಕೇಳಿ ರೋಹಿಣಿಗೆ ಸಿಕ್ಕಾಪಟ್ಟೆ ಭಯ ಆಗತ್ತೆ. ಮನೋಜ್, ನನ್ಗೆ ಒಂದ್ ಎಮರ್ಜೆನ್ಸಿ ಕೆಲ್ಸ ಇದೆ, ನಾನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಶೋರೂಮ್ ಇಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ಸೂರ್ಯ ಮೀನಾ ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ಎಲ್ಲಾ ಗಾಡಿಗಳನ್ನೂ ಚೆಕ್ ಮಾಡ್ತಿರ್ತಾರೆ. ಏನ್ರಿ, ಎಲ್ರು ಕಾರನ್ನು ಚೆಕ್ ಮಾಡ್ತಿದ್ದಾರೆ ಅಂತ ಮೀನಾ ಕೇಳ್ಬೇಕಾದ್ರೆ, ಗೊತ್ತಿಲ್ಲಮ್ಮ, ಯಾವಾಗ್ಲೂ ಟೂ ವೀಲರ್ ಚೆಕ್ ಮಾಡೋರು ಈ ರೋಡಲ್ಲಿ, ಇವತ್ತೇನು ಕಾರ್ ಚೆಕ್ ಮಾಡ್ತಿದ್ದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೀನಾ ಸಡನ್ ಆಗಿ ಅರುಣ್ನ ನೋಡ್ತಾಳೆ. ಆಗ ಅಲ್ಲಿರೋ ಇನ್ನೊಬ್ರು ಪಿಸಿನ ಕರೆದು ಸೂರ್ಯ ಕೇಳಿದಾಗ, ಕಾರಲ್ಲಿ ಏನೋ ಡೆಡ್ ಬಾಡಿನ ತಗೊಂಡ್ ಹೋಗ್ತಿದಾರಂತೆ, ಅದಕ್ಕೆ ಎಲ್ಲಾ ಕಾರ್ನು ಚೆಕ್ ಮಾಡ್ತಿದ್ದಾರೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಏನ್ರಿ, ಈ ರೀತಿನೂ ಮಾಡ್ತಾರ ಅಂತ ಮೀನಾ ಕೇಳ್ಬೇಕಾದ್ರೆ, ಅಲ್ಲಮ್ಮ, ಕೊಲೆ ಮಾಡ್ದವ್ ನೀನ್ ಏನ್ರಲ್ಲಿ ಎತ್ಕೊಂಡ್ ಹೋಗಕ್ಕಾಗತ್ತೇಳು, ಆದ್ರೆ ಇವ್ರು ಚೆಕ್ ಮಾಡ್ತಿರೋದನ್ನ ನೋಡಿ ಇವನ್ ಮತ್ತೆ ಇದೇ ದಾರಿಗ್ ಬರಕ್ ಹೋಗ್ತಾನ, ವಾಪಸ್ ಹೊರ್ಟೋಗಿರ್ತಾನೆ ಇಷ್ಟೊತ್ಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಅರುಣ್ ಇದಾರೆ ನೋಡಿ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ನನ್ ಮುಖ ನೋಡಿದ್ರೆ ಏನಾದ್ರೂ ಒಂದ್ ಸಮಸ್ಯೆನ ಶುರು ಮಾಡ್ಕೊಂತಾನ್ ಕಣೆ, ಬೇಕು ಅಂತಾನೆ ನನ್ ಕೋಪ ಜಾಸ್ತಿ ಮಾಡಿ ನನ್ ಮೇಲ್ ಕೇಸ್ ಹಾಕಕ್ಕೆ ಕಾಯ್ತಿರ್ತಾನೆ ಅಂತ ಸೂರ್ಯ ಹೇಳ್ದಾಗ, ರೀ ನಮ್ದ್ಯಾವ್ದು ತಪ್ಪಿಲ್ಲ ಅಂದ್ಮೇಲೆ ಅವ್ರು ಯಾಕ್ರಿ ಆ ರೀತಿ ಮಾಡ್ತಾರೆ, ಅವ್ರ ಪಾಡ್ಗ ಅವ್ರು ಚೆಕ್ ಮಾಡ್ಕೊಂಡ್ ಹೋಗ್ಲಿ ಬಿಡಿ ಅಂತ ಮೀನಾ ಹೇಳ್ತಾಳೆ. ಅದೇ ಅಲ್ವಾ, ನಾನ್ ನನ್ ಗಾಡಿಲಿ ಏನ್ ಇಟ್ಕೊಂಡ್ ಹೋಗಕ್ಕಾಗತ್ತೆ, ಬೇಕು ಅಂದ್ರೆ ಚಿನ್ನ ಇಟ್ಕೊಂಡ್ ಹೋಗ್ತಿದೆ ಅಂತ ನನ್ ಮೇಲ್ ಕೇಸ್ ಹಾಕ್ಬೋದೇನೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನು ಚಿನ್ನ ಇಟ್ಟಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಚಿನ್ನ ನನ್ ಪಕ್ಕನೇ ಕುತ್ಕೊಂಡಿದ್ಯಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ನಗ್ತಿರ್ತಾಳೆ. ಈ ಕಡೆ ಪಿಸಿಗಳು ಸೂರ್ಯನ್ ಡಿಕ್ಕಿನ ಓಪನ್ ಮಾಡಿ ನೋಡೋದಕ್ಕೆ ಅಂತ ಬಂದಾಗ ಅರುಣ್ ಅದನ್ನ ನೋಡಿ, ಅದನ್ನೇನ್ ಚೆಕ್ ಮಾಡೋದ್ ಬೇಡ ಬಿಡಿ ಅಂತ ಹೇಳ್ತಾನೆ. ಆಗ ಪಿಸಿ ಅಲ್ಲಿಂದ ಹೊರಟೋಗ್ತಾನೆ. ನೆನ್ನೆ ತಾನೇ ಅವನಿಗೆ ಮರ್ಯಾದೆ ಕೊಟ್ಟಿದೀನಿ, ಆಗ್ಲೇ ಬದ್ಲಾಗ್ಬಿಟ್ಟಿದಾನೆ, ಪರವಾಗಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಅವ್ರೇ ಹೇಳ್ತಾ ಇದಾರ್ತಾನೆ, ಹೊರಡೋಣ ನಡೀರಿ ಅಂತ ಮೀನಾ ಹೇಳ್ತಾಳೆ. ಆ ನಾವ್ಯಾಕ್ ಸುಮ್ನೆ ಇರ್ಬೇಕು, ನಮ್ಗೇನೋ ಅವನ್ ಕಡೆಯಿಂದ ಸಲಿಗೆ ಬೇಕಾಗಿಲ್ಲ, ನಮ್ ಗಾಡಿನೇ ಚೆಕ್ ಮಾಡ್ಲಿ ಬಿಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡ್ರಿ ಸುಮ್ನೆ ಬೇಡದರ ಜಗಳ ಎಲ್ಲ ಯಾಕಿವಾಗ, ನಡೀರಿ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಅಂತ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಅರುಣ್ ಮಾತ್ರ ಇವ್ರನ್ನೇ ಗುರಾಯಿಸ್ತಾ ಇರ್ತಾನೆ. ಈ ಕಡೆ ಸುಮನ್ ಮತ್ತೆ ರೋಹಿಣಿ ಇಬ್ರು ಬೋರ್ಡಿಂಗ್ ಸ್ಕೂಲ್ಗ್ ಬಂದು ಅಲ್ಲಿ ಮ್ಯಾನೇಜರ್ಗೆ ಬೈತಾ ಇರ್ತಾರೆ. ನೋಡಿ ಸರ್, ನಮ್ ಹುಡ್ಗ ತಪ್ಪು ಮಾಡಿದ್ರೆ ನೀವು ನನಗ್ ಫೋನ್ ಮಾಡ್ಬೇಕಾಗಿತ್ತು, ಆದ್ರೆ ಈ ರೀತಿ ಎಲ್ಲ ಪೊಲೀಸು ಅಂತ ಎಲ್ಲ ಯಾಕೆ ಹೇಳ್ಬೇಕಾಗಿತ್ತು ಅಂತ ಸುಮನ್ ಹೇಳ್ಬೇಕಾದ್ರೆ, ನೋಡಿ ನಾವು ಬೇಕು ಅಂತ ಹೇಳಿಲ್ಲ, ಅವನ್ಗೆ ಹೆದರ್ಸೋದಕ್ಕೋಸ್ಕರ ಹೇಳಿದ್ದು, ಮತ್ತೆ ಈ ರೀತಿ ಕೆಲಸ ಮಾಡೋದಿಲ್ಲ ಅನ್ಕೊಂಡೆ, ಆದ್ರೆ ಇವ್ನ್ ಈ ರೀತಿ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ, ನೋಡಿ ನನ್ಗ ಅದೆಲ್ಲ ಗೊತ್ತಿಲ್ಲ, ಕ್ರಿಶ್ ಎಲ್ಲೋಗಿದಾನೋ ಏನೋ, ನಾವು ಹುಡುಕ್ತಿವಿ, ಆದ್ರೆ ನೀವು ಅವನನ್ನ ಹುಡುಕಿ ಕರ್ಕೊಂಡ್ ಬಂದು ನಿಲ್ಲಿಸ್ಬೇಕು, ಇಲ್ಲ ಅಂದ್ರೆ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಂತ ಸುಮನ್ ಹೇಳ್ದಾಗ, ಇಲ್ಲ ಮೇಡಮ್, ನಾವು ಎಷ್ಟೊತ್ತಾದ್ರೂ ಆ ಹುಡುಗನ್ನ ಹುಡುಕ್ಸಿ ಕರ್ಕೊಂಡ್ ಬರ್ತೀವಿ ಅಂತ ಮ್ಯಾನೇಜರ್ ಹೇಳ್ತಾರೆ. ಸರಿ ಅಂತ ಹೇಳಿ ಸುಮನ್ ಆಚೆಗ್ ಬಂದು ರೋಹಿಣಿ ಹತ್ರ ಎಲ್ಲಾ ವಿಷಯನ ಹೇಳ್ತಾಳೆ. ಹಾಗೆ ಇಬ್ರು ಸೇರಿ ಮತ್ತೆ ಕೃಷ್ಣ ಹುಡ್ಕೋದಿಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಹೋಗ್ತಾ ದಾರಿಲಿ ಕೇಶವ ಅಂಕಲ್ ಮತ್ತೆ ಅವ್ರ ಹೆಂಡತಿ ಸಿಗ್ತಾರೆ. ಆಗ ಸೂರ್ಯ ಅವ್ರಿಬ್ರು ಕರ್ಕೊಂಡು ಅವ್ರ ಮನೆವರೆಗೂ ಡ್ರಾಪ್ ಮಾಡಿ ಬರ್ತಾರೆ. ಏನ್ರಪ್ಪ ಇಲ್ಲಿವರೆಗೂ ಬಂದು ಹಂಗೆ ಹೋಗ್ತಾ ಇದೀರಾ, ಬನ್ನಿ ಒಳಗಡೆ ಅಂತ ಕೇಶವ ಅಂಕಲ್ ಕರಿಬೇಕಾದ್ರೆ, ಇಲ್ಲ ಅಂಕಲ್, ನಂಗೆ ತುಂಬಾ ಕೆಲ್ಸ ಇದೆ, ಇವಾಗ ಮೀನಾ ಅವ್ರ ಅಮ್ಮನ್ ಮನೆಗೂ ಹೋಗ್ಬೇಕು, ಅದು ಅಲ್ಲದೆ ನನ್ಗೆ ಇನ್ನೊಂದು ಟ್ರಿಪ್ ಬೇರೆ ಬಂದಿದೆ ಅಂತ ಸೂರ್ಯ ಹೇಳಿ ಮೀನನ್ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಕ್ರಿಶ್ ಏನಾದ್ರೂ ಮೀನಾ ಸೂರ್ಯನ್ಗೆ ಸಿಕ್ಕಿದಾರೇನೋ ಅನ್ನೋ ಭಯದಲ್ಲಿ ರೋಹಿಣಿ ಮೀನ್ಗೆ ಕಾಲ್ ಮಾಡಿ ಆ ವಿಷಯನ ತಿಳ್ಕೊಳ್ಬೇಕು ಅಂತಾನೆ ಬೇರೆ ರೂಟಲ್ಲಿ ಕೇಳ್ತಿರ್ತಾಳೆ. ಇವಾಗ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಹೂವಿನ ಡೆಕೋರೇಷನ್ ಮಾಡ್ಬೇಕು, ಅದಕ್ಕೆ ಎಷ್ಟಾಗುತ್ತೆ ಅಂತ ಎಲ್ಲ ವಿಚಾರಿಸ್ಬೇಕಾದ್ರೆ ಮೀನಾ ಅದಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ತಿರ್ತಾಳೆ. ಆಮೇಲೆ ಮೀನಾ, ನೀವು ಮನೆಗೆ ಒಂದು ಹುಡುಗನ್ ಕರ್ಕೊಂಡ್ ಬಂದಿದ್ರಲ್ಲ,
ಅಂತ ರೋಹಿಣಿ ಹೇಳಿದಾಗ ಯಾರು ಕೃಷ್ಣ ಅಂತ ಮೀನಾ ಹೇಳ್ತಾಳೆ. ಹಾ ಹೌದು, ಅವನನ್ನ ನಾನಿವಾಗ ಬರ್ಬೇಕಾದ್ರೆ ರೋಡಲ್ಲಿ ನೋಡ್ದೆ, ಒಂದ್ ಕಾರಲ್ಲಿ ಯಾರ್ ಜೊತೆನೆ ಹೋಗ್ತಿದ್ದ, ಆದ್ರೆ ನೋಡೋದಕ್ಕೆ ಅವನ್ ತರಾನೇ ಇದ್ದ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದಾ, ನಾನು ಅವತ್ತು ಅವನನ್ನ ನೋಡ್ದೆ ರೋಡಲ್ಲಿ, ಅವಾಗ್ಲೇ ಯಾರ್ ಜೊತೆನೋ ಕಾರಲ್ಲೇ ಹೋಗ್ತಾ ಇದ್ದ, ನಾನು ಅವ್ರ ಹತ್ರ ಹೋಗೋಷ್ಟರಲ್ಲಿ ಕಾರಲ್ಲಿಂದ ಮೂವ್ ಆಗೋಯ್ತು ಅಂತ ಮೀನಾ ಹೇಳ್ಬೇಕಾದ್ರೆ, ಹಾಗಿದ್ರೆ ಅದಾದ್ಮೇಲೆ ನೀವು ಆ ಹುಡುಗನ್ನ ನೋಡ್ಲೇ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಅದಕ್ಕೆ ಮೀನಾ ಇಲ್ಲ ಅಂತ ಹೇಳ್ಬೇಕಾದ್ರೆ, ಸರಿ ಆಯ್ತು, ನನ್ಗೆ ಕೆಲ್ಸ ಇದೆ, ನಾನ್ ಇಡ್ತೀನಿ ಅಂತ ಹೇಳಿ ರೋಹಿಣಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಕುಸುಮ್ ಅವ್ರ ಮನೆಗ್ ಬಂದು ಮಾತಾಡ್ಬೇಕಾದ್ರೆ ಅಷ್ಟರಲ್ಲಿ ಕನಕನು ಅಲ್ಲಿಗ್ ಬರ್ತಾಳೆ. ಅರುಣ್ ಮಾಡಿದ ಕೆಲ್ಸಕ್ಕೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಮಾವ ಅಂತ ಕನಕ ಸೂರ್ಯನ ಹತ್ರ ಸಾರಿ ಕೇಳ್ತಿರ್ತಾಳೆ. ಅಯ್ಯೋ ಬಿಡಮ್ಮ, ಅವನ್ ಕ್ಯಾರೆಕ್ಟರ್ ಏನಂತ ಗೊತ್ತಿದ್ದು ನಾನ್ ಯಾಕೆ ನಿನ್ ಮೇಲ್ ಕೋಪ ಮಾಡ್ಕೊಳ್ಳಿ, ಸರಿ ನನ್ಗೆ ಲೇಟ್ ಆಗ್ತಿದೆ, ನಾನ್ ಬರ್ತೀನಿ. ಹೌದು ಮೀನಾ, ನೀನ್ ಏನ್ದ್ರಲ್ಲಿ ಹೋಗ್ತೀಯ ಅಂತ ಸೂರ್ಯ ಕೇಳಿದಾಗ, ಇಲ್ಲ ರೀ ನಾನು ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಬಾರಮ್ಮ, ನಾನೇ ಇಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಹೂವಿನ ಬ್ಯಾಗ್ನೆಲ್ಲ ಎತ್ಕೊಂಡ್ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ಮಂಜಾನು ಅಲ್ಲಿಗೆ ಬರ್ತಾನೆ. ಆಗ ಅವನು ಜೊತೆಗ್ ಸೇರಿ ಸೂರ್ಯನ್ಗೆ ಹೂವನ್ನ ತಗೊಂಡೋಗಿ ಡಿಕ್ಕಿಲಿ ಇಡೋದಿಕ್ಕೆ ಅಂತ ಎತ್ಕೊಂಡ್ ಹೋಗ್ತಿರ್ತಾನೆ. ಸೂರ್ಯ ಡಿಕ್ಕಿನ ಓಪನ್ ಮಾಡ್ತಿದ್ದಂಗೆ ಅಲ್ಲಿ ಕ್ರಿಶ್ ಇರೋದನ್ನ ನೋಡಿ ಸೂರ್ಯ ಮತ್ತೆ ಮೀನಿಗಿಬ್ರಿಗೂ ಶಾಕ್ ಆಗತ್ತೆ. ಅಷ್ಟೊತ್ಗಾಗ್ಲೆ ಕ್ರಿಶ್ಗೆ ಪ್ರಜ್ಞೆ ತಪ್ಪೋಗಿರತ್ತೆ. ಅಕ್ಕ ಇವ್ನ್ ಹೇಗಕ್ಕ ನಿಮ್ ಕಾರಲ್ಲಿ ಬಂದ ಅಂತ ಕನಕ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಕಣೆ ಅಂತ ಹೇಳ್ತಾ ಮೀನಾ ಕೃಷ್ಣ ಎಬ್ಬಿಸೋದಕ್ಕೆ ಅಂತ ನೋಡ್ತಾಳೆ. ಆಗ ಸೂರ್ಯ ಮತ್ತೆ ಮೀನಾ ಇಬ್ರುನು ಕೃಷ್ಣ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಈ ಕಡೆ ಕ್ರಿಶ್ ಕಾಣಿಸ್ತಿಲ್ವಲ್ಲ ಅಂತ ರೋಹಿಣಿ ಎಲ್ಲಾ ಕಡೆ ಹುಡುಕ್ತಿರ್ತಾಳೆ. ಈ ಕಡೆ ಡಾಕ್ಟರ್ ಕ್ರಿಶ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅವನು ಕನ್ವರ್ಸ್ತಾ ಇರ್ತಾನೆ. ಅಮ್ಮ, ನಾನ್ ಹೋಗೋದಿಲ್ಲಮ್ಮ, ನಿನ್ ಜೊತೆನೆ ಇರ್ತೀನಿ, ನೀನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಕ್ರಿಶ್ ಹೇಳ್ತಾನೆ ಇರ್ತಾನೆ. ಇದನ್ನ ನೋಡಿ ಮೀನಾ ಮತ್ತೆ ಸೂರ್ಯನ್ಗೆ ಬೇಜಾರಾಗತ್ತೆ. ಏನಾಗಿದೆ ಡಾಕ್ಟರ್ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇವ್ನ್ ಎಷ್ಟೊತ್ತಿಂದ ಕಾರ್ ಡಿಕ್ಕಿಲಿದ್ದ ಅಂತ ಡಾಕ್ಟರ್ ಕೇಳ್ತಾರೆ. ಸರ್, ಕೊನೆ ಸಲಿ ನಾನು ಡ್ರಾಪ್ ಮಾಡಿ ಒಬ್ರನ್ನ ಡಿಕ್ಕಿ ಓಪನ್ ಮಾಡಿದ್ದೆ, ಆಗ ಅವ್ರ ಲಗೇಜ್ ನ ಕೊಟ್ಟು ಬರೋಷ್ಟ್ರಲ್ಲಿ ಇವನು ಒಳಗಡೆ ಏನೋ ಬಂದು ಕುತ್ಕೊಂಡಿದ್ದಾನೆ ಅನ್ಸುತ್ತೆ, ಏನಿಲ್ಲ ಅಂದ್ರೂ 1 ರಿಂದ 1.5 ಗಂಟೆ ಇರ್ಬೋದು ಸರ್ ಅಂತ ಸೂರ್ಯ ಹೇಳ್ತಾನೆ. ಅದು ಗಾಳಿ ಹೊಡೆದಿರೋ ಜಾಗದಲ್ಲಿ ತುಂಬಾ ಹೊತ್ತಿರೋದ್ರಿಂದ ಅವನ್ಗೆ ಈ ರೀತಿ ಪ್ರಜ್ಞೆ ತಪ್ಪಿದೆ ಅಷ್ಟೇ. ಒಳ್ಳೇದಾಯ್ತು ನೀವ್ ನೋಡಿದ್ದು, ಇಲ್ಲ ಅಂದಿದ್ರೆ ಮಗು ಜೀವನೇ ಹೊರಟೋಗ್ತಿತ್ತು ಅಂತ ಡಾಕ್ಟರ್ ಹೇಳಿದಾಗ ಅದನ್ನ ಕೇಳಿ ಮೀನಾ ಮತ್ತೆ ಸೂರ್ಯಂಗೆ ಶಾಕ್ ಆಗತ್ತೆ. ಆಗ ಕ್ರಿಶ್ಗೆ ಎಚ್ಚರಿಕೆ ಆದಾಗ ಡಾಕ್ಟರ್ ನಿನ್ ಹೆಸರೇನು ಅಂತ ಎಲ್ಲ ಕೇಳಿದಾಗ ಕ್ರಿಶ್ ಅಂತ ಹೇಳ್ತಾನೆ. ನಿನ್ ಅಮ್ಮನ ಹೆಸರೇನು ಅಂತ ಕೇಳಿದಾಗ ಮೈ ಮದರ್ ನೇಮ್ ಇಸ್ ಕಲ್ಯಾಣಿ ಅಂತ ಕ್ರಿಶ್ ಹೇಳ್ತಾನೆ. ಓಕೆ, ಈ ಹುಡ್ಗ ಇವಾಗ ಸರಿ ಆಗಿದ್ದಾನೆ, ಇವನನ್ನ ನೀವು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಡಾಕ್ಟರ್ ಸೂರ್ಯ ಮೀನಾ ಜೊತೆ ಕ್ರಿಶ್ನ ಕಳಿಸ್ತಾರೆ. ಕ್ರಿಶ್ ಈ ಪರಿಸ್ಥಿತಿನ ನೋಡಿ ಸೂರ್ಯನ್ಗೆ ತುಂಬಾ ಅಳು ಬರ್ತಿರುತ್ತೆ. ಹಾಗೆ ಅವನನ್ನ ಕುಸುಮ್ ಅವ್ರ ಮನೆಗೆ ಮೀನಾ ಸೂರ್ಯ ಇಬ್ರು ವಾಪಸ್ ಕರ್ಕೊಂಡ್ ಬರ್ತಾರೆ. ಅತ್ತೆ, ನಿನ್ಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದ್ರೂ ಕೊಡಿ ಅಂತ ಸೂರ್ಯ ಹೇಳಿದಾಗ ಕುಸುಮ್ ಅವರು ಕ್ರಿಶ್ಗೆ ತಿನ್ನೋದಕ್ಕೆ ಮತ್ತೆ ಕುಡಿಯೋದಕ್ಕೆ ಅಂತ ತಂದ್ಕೊಡ್ತಾರೆ. ಹಾಗೆ ಕೃಷ್ಣ ಮಧ್ಯದಲ್ಲಿ ಕೂರ್ಸಿ ಸುತ್ತಲೂ ಇವರೆಲ್ಲರೂ ಕುತ್ಕೊಂಡು ಕೃಷ್ಣ ವಿಚಾರಿಸ್ತಿರ್ತಾರೆ. ನೀನ್ ಹೇಗ್ ಬಂದೆ, ನೀನಿನ್ನ ಎಲ್ಲೆಲ್ಲೆಲ್ಲ ಹುಡ್ಕುದ್ವಿ ಗೊತ್ತಾ ನಾವು, ನೀನ್ ಅವತ್ತು ಒಬ್ರ ಜೊತೆ ಕಾರಲ್ಲಿ ಹೋಗ್ತಾ ಇದ್ದೆ, ಅವಾಗ್ಲೇ ನೀನನ್ನ ನನ್ ಮಾತಾಡ್ಸೋಣ ಅಂತ ಬಂದಾಗ ನೀನ್ ಅಲ್ಲಿಂದ ಹೊರಟೋಗ್ಬಿಟ್ಟಿದ್ದೆ, ಯಾರವ್ರು ಅಂತ ಮೀನಾ ಕೇಳ್ಬೇಕಾದ್ರೆ ಕ್ರಿಶ್ ಹಾಗೆ ಸುಮ್ನೆ ಇರ್ತಾನೆ. ಕ್ರಿಶ್, ಹೆಂಗಪ್ಪ ನೀನ್ ಬಂದ್ ಕಾರಲ್ಲಿ ಕುತ್ಕೊಂಡೆ, ಅದ್ರಲ್ಲೂ ಡಿಕ್ಕಿನ್ ಮಲ್ಕೊಂಡಿದ್ದೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಂಕಲ್ ಅದು ನಿಮ್ ಕಾರ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ, ನನ್ನನ್ನ ಸ್ಕೂಲಿಂದ ಹುಡ್ಕೊಂಡ್ ಬರ್ತಾ ಇದ್ರು, ಅದಕ್ಕೆ ಬೈದಲ್ಲಿ ಬಂದು ಅಲ್ಲಿ ಬಚ್ಚಿಟ್ಕೊಂಡೆ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಹೌದು ಕಣೋ, ಒಬ್ರು ಸೆಕ್ಯೂರಿಟಿ ಗಾರ್ಡು ಬರ್ತಾ ಇದ್ರು, ಆ ಬೋರ್ಡಿಂಗ್ ಸ್ಕೂಲಲ್ಲಿ ಕೆಲ್ಸ ಮಾಡ್ತಿದೀನಿ ಅಂತ ಹೇಳಿದ್ರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನನ್ಗೆ ಆ ಸ್ಕೂಲ್ ಗೊತ್ತು ರೀ, ನಾನು ಹೂವಿನ ಆರ್ಡ್ರಿಗೋಸ್ಕರ ಅಲ್ಗ್ ಹೋಗಿದ್ದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಕ್ರಿಶ್ ನೀನನ್ನ ಯಾಕಪ್ಪ ಸ್ಕೂಲಿಂದ ಹುಡ್ಕೊಂಡ್ ಬಂದ್ರು ಅಂತ ಸೂರ್ಯ ಕೇಳ್ತಾನೆ. ಆಗ ಕ್ರಿಶ್ ಹೇಳೋದಕ್ಕೆ ಭಯ ಪಡ್ಬೇಕಾದ್ರೆ, ಪರವಾಗಿಲ್ಲಪ್ಪ ಏನ್ ಹೇಳು ಅಂತ ಸೂರ್ಯ ಹೇಳ್ತಾನೆ. ಆಗ ನಡ್ದಿದ್ ವಿಷಯ ಎಲ್ಲ ಕ್ರಿಶ್ ಮನೆಯವ್ರ ಹತ್ರ ಎಲ್ಲ ಹೇಳ್ತಾನೆ. ಏನ್ರಿ ಇವ್ರಮ್ಮ ಇವನನ್ನ ಆ ಸ್ಕೂಲಿಗೆ ಸೇರಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಟ್ರೆ ಆಗೋಯ್ತಾ, ಪಾಪ ರೀ, ಯಾರು ಇಲ್ದೆ ಹೇಗ್ ಆಗೋಗಿದಾನ್ ನೋಡಿ ಅವನು ಅಂತ ಮೀನಾ ಹೇಳ್ಬೇಕಾದ್ರೆ, ಆ ಹುಡ್ಗಿಗೆ ಯಾವತ್ತಾನೆ ಇವನ್ ಮೇಲ್ ಪ್ರೀತಿ ಇದೆ ಹೇಳು, ಇವನ್ ಅಜ್ಜಿನ ಊರಿಗೆ ಕಳಿಸ್ಬಿಟ್ಟು ಇವನನ್ನ ಜವಾಬ್ದಾರಿ ಇದೆಯಲ್ಲ ಅಂತ ಕರ್ಕೊಂಡೋಗಿ ಒಂದ್ ಸ್ಕೂಲ್ ಬಿಸಾಕ್ಬಿಟ್ಟು ಮತ್ತೆ ವಾಪಸ್ ಹೊರಟೋಗಿದಾಳ ಅವಳು ಅಂತ ಸೂರ್ಯ ಕ್ರಿಶ್ ತಾಯಿಗೆ ಬೈಬೇಕಾದ್ರೆ, ಹಾಗೆ ಕ್ರಿಶ್ ಹತ್ರ ಹೋಗಿ, ಅಲ್ಲಪ್ಪ ಕ್ರಿಶ್, ನೀನ್ ಅಲ್ಲಿಂದ ಓಡ್ ಬರೋಂಥದ್ದು ಏನಾಯ್ತು ಅಂತ ಕೇಳ್ಬೇಕಾದ್ರೆ ಕ್ರಿಶ್ ಯೋಚನೆ ಮಾಡ್ತಾ ಹಾಗೆ ಕೂತಿರ್ತಾನೆ. ರೀ, ಅವ್ನ್ಗೆ ಅಲ್ಲಿರೋದಕ್ಕೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಕ್ರಿಶ್, ನೀನು ಆ ಸ್ಕೂಲಲ್ಲಿ ಓದ್ತಿದ್ಯಾ ಅಂತ ನನ್ಗೆ ಗೊತ್ತಿಲ್ಲ ಕಣೋ, ನಾನು ನಿಮ್ ಸ್ಕೂಲಿಗೆ ಬಂದಿದ್ದೆ ಗೊತ್ತಾ ಅಂತ ಮೀನಾ ಹೇಳ್ಬೇಕಾದ್ರೆ, ಆಂಟಿ ನಾನ್ ಅವತ್ತು ನಿಮ್ಮನ್ನ ನೋಡ್ದೆ ಅಂತ ಕ್ರಿಶ್ ಹೇಳ್ತಾನೆ. ನೀನ್ ಅವತ್ತು ನನ್ನನ್ ಕರಿಬೇಕಿತ್ತು ತಾನೆ ಅಂತ ಮೀನಾ ಹೇಳ್ದಾಗ, ನಾನು ಕೂಗ್ದೆ ಆಂಟಿ, ಆದ್ರೆ ನಿಮ್ಗೆ ಕೇಳಿಸ್ಲಿಲ್ಲ ಅಂತ ಕ್ರಿಶ್ ಹೇಳ್ತಾನೆ. ಅಯ್ಯೋ ಹೌದಾ, ನನ್ಗೆ ಸರಿಯಾಗಿ ಕೇಳಿಸ್ಲಿಲ್ಲ ಕಣೋ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಕ್ರಿಶ್, ನಿನ್ಗೆ ಏನಾದ್ರೂ ಸಮಸ್ಯೆ ಆಗಿದೆ ಅಂದ್ರೆ ನನಗ್ ಫೋನ್ ಮಾಡ್ಬೇಕಿತ್ತಲ್ವೇನೋ, ನನ್ ನಂಬರ್ ನಿನ್ ಹತ್ರ ಇದೆಯಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನ್ ಮಾಡೋದು ಅಂಕಲ್, ಅಲ್ಲಿ ಪೇರೆಂಟ್ಸ್ ಮತ್ತೆ ಗಾರ್ಡಿಯನ್ಸ್ ಬಿಟ್ರೆ ಬೇರೆ ಯಾರಿಗೂ ಫೋನ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಸರಿ ಆಯ್ತು ಬಿಡಪ್ಪ, ಅತ್ತೆ
ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದೆರಡು ದಿವಸ ಕೃಷ್ ಇಲ್ಲೇ ಇರ್ಬೋದಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಯ್ಯೋ ಏನ್ ಅಳಿ ಅಂದ್ರೆ ಈ ರೀತಿ ಕೇಳ್ತಾ ಇದ್ದೀರಾ, ಅವನು ನಮ್ಮನೇಲಿ ಒಬ್ಬ ಇದ್ದಂಗೆ, ಅವ್ನಿಲ್ಲಿ ಇರ್ಲಿ ಬಿಡಿ ಅಂತ ಕುಸುಮ ಅವರು ಒಪ್ಕೋತಾರೆ. ಆಗ ಸೂರ್ಯ ಮೀನಾ ಇಬ್ರು ಆ ಬೋರ್ಡಿಂಗ್ ಸ್ಕೂಲ್ ಮ್ಯಾನೇಜರ್ನ ನೋಡೋದಿಕ್ಕೆ ಅಂತ ಹೋಗ್ತಾರೆ. ಅಷ್ಟೊತ್ಗಾಗ್ಲೇ ರೋಹಿಣಿ ಮತ್ತೆ ಸುಮನ್ ಇಬ್ರು ಎಲ್ಲಾ ಕಡೆ ಹುಡುಕಿ ಸುಸ್ತಾಗಿ ಆ ಮ್ಯಾನೇಜರ್ ಹತ್ರ ಗಲಾಟೆ ಮಾಡ್ಕೊಂಡ್ ಬಂದು ಆಚೆ ಕಡೆ ನಿಂತ್ಕೊಂಡ್ ಮಾತಾಡ್ತಿರ್ತಾರೆ. ಆಗ ರೋಹಿಣಿ ಸಡನ್ ಆಗಿ ಸೂರ್ಯನ್ ಕಾರ್ನ ನೋಡ್ತಾಳೆ. ಸೂರ್ಯನ್ ಕಾರ್ ಬರ್ತಾ ಇದೆ ಅಂತ ಹೇಳಿ ರೋಹಿಣಿ ಹೋಗಿ ಸುಮನ್ ಕಾರಲ್ಲಿ ಕುತ್ಕೋತಾಳೆ. ಅವ್ರು ಸ್ಕೂಲ್ ಒಳಗಡೆ ಹೋಗ್ತಿದ್ದಂಗೆ ರೋಹಿಣಿ ಮತ್ತೆ ಸುಮನ್ ಇಬ್ರು ಆಚೆಗ್ ಬಂದು ಇವ್ನ್ ಯಾಕೆ ಇಲ್ಲಿಗ್ ಬಂದ ಅಂತ ಮಾತಾಡ್ಕೋತಿರ್ತಾರೆ. ಆಗ ಮೀನಾ ಮತ್ತೆ ಸೂರ್ಯ ಇಬ್ರು ಹೋಗಿ ಮ್ಯಾನೇಜರ್ ಹತ್ರ ಕ್ರಿಶ್ ನಮ್ಮ ಹತ್ರನೇ ಇದ್ದಾನೆ ಅಂತ ಹೇಳಿದಾಗ ಮ್ಯಾನೇಜರ್ಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಹೌದು, ಕ್ರಿಶ್ ಕಾಣಿಸ್ತಿಲ್ಲ ಅಂತ ಬೆಳಗ್ಗೆಯಿಂದ ಹುಡುಕ್ತಾ ಇದ್ವಿ, ನಿಮ್ಗೆ ಹೇಗ್ ಸಿಕ್ತಾ ಅಂತ ಮ್ಯಾನೇಜರ್ ಕೇಳ್ಬೇಕಾದ್ರೆ ಸೂರ್ಯ ನಡೆದಿದ್ ವಿಷಯನೆಲ್ಲ ಅವ್ರ ಹತ್ರ ಹೇಳ್ತಾನೆ. ಹೌದಾ, ಕ್ರಿಶ್ ಎಲ್ಲಿ ಅಂತ ಮ್ಯಾನೇಜರ್ ಕೇಳಿದಾಗ ಸರ್ ಅವನು ಇದೆಲ್ಲ ನಡೆದಿದ್ರಿಂದ ಸ್ವಲ್ಪ ಭಯ ಬಿದ್ದಿದ್ದಾನೆ, ಅದಕ್ಕೆ ರೆಸ್ಟ್ ಮಾಡ್ಲಿ ಅಂತ ಮನೇಲೆ ಬಿಟ್ಟು ಬಂದಿದೀವಿ ಅಂತ ಸೂರ್ಯ ಹೇಳ್ತಾನೆ. ಸದ್ಯ ಕ್ರಿಶ್ಗೇನು ಆಗಿಲ್ವಲ್ಲ, ಕ್ರಿಶ್ ಅವ್ರ ಗಾಡಿಯನ್ನು ಇಲ್ಲೇ ಎಲ್ಲ ಹೋಗಿದ್ದಾರೆ, ಇರಿ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಮ್ಯಾನೇಜರ್ ಕಾಲ್ ಮಾಡೋದಕ್ಕೆ ನೋಡ್ತಾರೆ. ಆಗ ಸುಮನ್ ಸ್ಕೂಲ್ ಮ್ಯಾನೇಜರ್ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ರೋಹಿಣಿ ಸ್ಪೀಕರ್ಗೆ ಹಾಕೋದಕ್ಕೆ ಹೇಳ್ತಾಳೆ. ಆಗ ಸ್ಪೀಕರ್ ಆನ್ ಮಾಡಿ ಮಾತಾಡ್ಬೇಕಾದ್ರೆ ಕ್ರಿಶ್ ಸಿಕ್ಕಿದಾನೆ ಅನ್ನೋ ವಿಷಯನ ಮ್ಯಾನೇಜರ್ ಹೇಳ್ತಾರೆ. ಅದನ್ನ ಕೇಳಿ ಸುಮನ್ಗೆ ಖುಷಿ ಆಗತ್ತೆ. ಹಾಗೆ ರೋಹಿಣಿನೂ ತುಂಬಾ ಖುಷಿ ಪಡ್ತಿರ್ತಾಳೆ. ಸರಿ ಸರ್ ಬರ್ತೀನಿ ಇರಿ ಅಂತ ಹೇಳಿ ಸುಮನ್ ಸ್ಕೂಲ್ ಒಳಗಡೆ ಹೋಗ್ತಾಳೆ. ರೋಹಿಣಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿರ್ತಾಳೆ. ಅದಕ್ಕೆ ಅವಳು ಕಾರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿರ್ತಾಳೆ. ನೋಡಿ, ಇವ್ರೇ ಅವ್ರ ಗಾರ್ಡಿಯನ್ ಅಂತ ಮ್ಯಾನೇಜರ್ ಸುಮನ್ನ ಪರಿಚಯ ಮಾಡಿಸಿದಾಗ ನೀವಾ ಅಂತ ಮೀನಾ ಶಾಕ್ ಆಗ್ತಾಳೆ. ಓ, ನೀವು ಪೂಜಾ ಅವ್ರ ಫ್ರೆಂಡ್ ಅಲ್ವಾ ಅಂತ ಸುಮನ್ ಕೇಳ್ಬೇಕಾದ್ರೆ ಹೌದು ಅಂತ ಮೀನಾ ಹೇಳ್ತಾಳೆ. ಏ ಮೀನಾ, ಇವ್ರು ನೀನು ಮುಂಚೆನೆ ಗೊತ್ತಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಹೂರಿ, ಪೂಜಾ ಇದಾರಲ್ಲ ಅವ್ರ ಫ್ರೆಂಡ್ ಇವ್ರು ಅಂತ ಮೀನಾ ಹೇಳ್ತಾಳೆ. ಹೌದು, ನೀವು ಕ್ರಿಶ್ಗೆ ಗಾರ್ಡಿಯನ್ನ ಅಂತ ಮೀನಾ ಕೇಳಿದಾಗ ಹೌದು, ಕ್ರಿಶ್ ಅವ್ರಮ್ಮ ಕಲ್ಯಾಣಿ ನನ್ ಫ್ರೆಂಡೆ ಅಂತ ಸುಮನ್ ಹೇಳ್ಬೇಕಾದ್ರೆ ಏನ್ ಮೀನಾ ಇದು, ಎಲ್ಲಾ ಕಡೆ ಎಲ್ಲಿಂದ ಹೋಗ್ ಬಂದ್ರುನು ಬರೀ ಪೌಡ್ರ್ ಫ್ರೆಂಡ್ಗಳೇ ಸಿಗ್ತಾ ಇದಾರಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರ್ ಕ್ರಿಶ್ ಎಲ್ಲಿ ಅಂತ ಸುಮನ್ ಕೇಳಿದಾಗ ಇವ್ರ ಮನೇಲಿದ್ದಾರೆ ಅಂತ ಮ್ಯಾನೇಜರ್ ಹೇಳ್ತಾರೆ. ನೋಡಿ ಮೀನಾ, ಅವನನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಬಿಡಿ ಅಂತ ಸುಮನ್ ಹೇಳ್ದಾಗ, ನೋಡಿ ನೀವ್ ಹೇಳಿದ್ರಿ ಅಂದಿದ ತಕ್ಷಣ ಅವನನ್ನ ಇಲ್ಲಿ ಕರ್ಕೊಂಡ್ ಬರೋದಕ್ ಆಗೋದಿಲ್ಲ, ಸ್ಕೂಲಲ್ಲಿ ಆಗಿರೋ ವಿಷಯದಿಂದ ಅವನು ತುಂಬಾ ಭಯ ಪಟ್ಟಿದ್ದಾನೆ, ಅವ್ನ್ ಸಮಾಧಾನ ಆದ್ಮೇಲೆ ನಾನು ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲಿ ಏನಾಯ್ತು, ಅವ್ನ್ ಯಾಕ ಇಲ್ಲಿಂದ ಓಡ್ ಬಂದ ಅದನ್ನೆಲ್ಲ ವಿಚಾರಿಸೋದಕ್ಕೆ ಅಂತ ನಾವ್ ಇಲ್ಲಿಗೆ ಬಂದಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡಿ ಸರ್, ನೀವು ಆ ರೀತಿ ಎಲ್ಲ ಅವನನ್ನ ನಿಮ್ ಜೊತೆ ಇಟ್ಕೊಳ್ಳೋದಕ್ ಆಗೋದಿಲ್ಲ, ಅವನಮ್ಮ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ, ಮೊದ್ಲು ನೀವು ಅವನನ್ನ ಕರ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ಬನ್ನಿ ನಾನೇ ಅವನನ್ನ ಬಂದು ಕರ್ಕೊಂಡ್ ಬರ್ತೀನಿ ಅಂತ ಸುಮನ್ ಹೇಳ್ಬೇಕಾದ್ರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ, ಅವನು ನಮ್ಮ ಮನೇಲಿ ಆರಾಮಾಗಿದ್ದಾನೆ, ಸ್ವಲ್ಪ ಭಯ ಪಟ್ಟಿದ್ದಾನೆ, ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಕಾರ್ ಡಿಕ್ಕಿಲಿ ಕುತ್ಕೊಂಡ್ ಬಂದಿದ್ದಾನೆ, ಅದ್ರಲ್ಲಿ ಬೇರೆ ತಲೆ ಸುತ್ತಿ ಬಂದು ಬಿದ್ದು ಬಿಟ್ಟಿದ್ದ, ಅದಕ್ಕೆ ಅವನ್ನ ಆಸ್ಪತ್ರೆ ಕರ್ಕೊಂಡೋಗಿ ಚೆಕಪ್ ಮಾಡಿಸಿದಕ್ಕೆ ಅವ್ನ್ ಸ್ವಲ್ಪ ನಾರ್ಮಲ್ ಆಗೋವರೆಗೂ ಅವನನ್ನ ಮತ್ತೆ ಸ್ಕೂಲ್ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ ಅಂತ ಮೀನಾ ಹೇಳಿದಾಗ, ನೋಡಿ ನೀವು ಕೃಷ್ಣಮ್ಮನ ಹತ್ರ ಮಾತಾಡಿ, ಇವರು ಅವ್ನು ಹುಷಾರಾದ್ಮೇಲೆ ಕರ್ಕೊಂಡ್ ಬರ್ಲಿ ಅಂತ ಮ್ಯಾನೇಜರ್ ಹೇಳ್ತಾರೆ. ಸರಿ, ನಾನು ಅವ್ರಿಗೆ ಕಾಲ್ ಮಾಡಿ ಕೇಳ್ ಬರ್ತೀನಿ ಅಂತ ಹೇಳಿ ಸುಮನ್ ಅಲ್ಲಿಂದ ಆಚೆಗ್ ಬರ್ತಾಳೆ. ಆಗ ಸುಮನ್ ರೋಹಿಣಿಗೆ ಕಾಲ್ ಮಾಡಿ ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳು ಅಂತ ರೋಹಿಣಿ ಹೇಳ್ದಾಗ, ಏನ ರೋಹಿಣಿ ಈ ರೀತಿ ಹೇಳ್ತಾ ಇದ್ಯಾ ಅಂತ ಸುಮನ್ ಕೇಳ್ದಾಗ, ಹೌದು ಕಣೆ, ಇಲ್ಲಾಂದ್ರೆ ಅವ್ರು ಬಿಡೋದಿಲ್ಲ, ಇನ್ನೂ ಬೇಕು ಅಂತಾನೆ ಏನಾದ್ರೂ ಕೆದಕ್ತಾ ಇರ್ತಾರೆ, ಇರ್ಲಿ ಅಂತ ಹೇಳು ಅಂತ ರೋಹಿಣಿ ಒಪ್ಪಿಗೆ ಕೊಡ್ತಾಳೆ. ಹಾಗೆ ಸುಮನ್ ಸೂರ್ಯ ಮೀನಂಗ್ ಇಬ್ರಿಗೂ ಬಂದು ಕ್ರಿಶ್ ಅವ್ರಮ್ಮ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾಳೆ ಅವನನ್ನ ಕರ್ಕೊಂಡ್ ಬಂದ್ ಬಿಟ್ಬಿಡಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಮೀನಾ ಸೂರ್ಯ ಹೋಗ್ತಿರ್ತಾರೆ. ಆಗ ಮ್ಯಾನೇಜರ್ ಸೂರ್ಯನ ಕರೆದು ನಿಮ್ ಹೆಸರು, ನಿಮ್ ಅಡ್ರೆಸ್, ನಿಮ್ ನಂಬರ್ ಎಲ್ಲ ಬರ್ದ್ ಹೋಗಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಸೂರ್ಯ ರಿಜಿಸ್ಟರ್ ಅಲ್ಲಿ ಬರೆಯೋದಕ್ಕೆ ಅಂತ ಹೋಗ್ತಾನೆ. ಆಗ ಮೀನಾ ಸುಮನ್ ಹತ್ರ ಬಂದು ನಿಮ್ಗೆ ಕ್ರಿಶ್ ಅವ್ರಮ್ಮ ಹೇಗ್ ಗೊತ್ತು, ಯಾವಾಗಿಂದ ಗೊತ್ತು ಅಂತ ಎಲ್ಲ ವಿಚಾರಿಸ್ತಿರ್ತಾಳೆ. ಆದ್ರೆ ಅವಳು ಯಾವ್ದಕ್ಕೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ದಿರೋದನ್ನ ನೋಡಿ ಮೀನಿಂಗೆ ಡೌಟ್ ಬರ್ತಿರತ್ತೆ. ಆಗ ಸುಮನ್ ಎಲ್ಲಿ ನಿಜನ ಬಾಯ್ ಬಿಟ್ಬಿಡ್ತೀನೋ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಈ ಕಡೆ ರೋಹಿಣಿ ಮನೆಗ್ ಬಂದು ಮನೆಯವ್ರ ಮುಂದೆ ಎಲ್ಲ ಕ್ರಿಶ್ ಸಿಕ್ಕಿದಾನೆ ಅಂತ ಹೇಳಿದಾಗ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಖುಷಿ ಆಗತ್ತೆ. ಅದು ನನ್ ಫ್ರೆಂಡ್ ಸುಮನ್ ಫೋನ್ ಮಾಡಿದ್ಲು ಅಂತ ರೋಹಿಣಿ ಹೇಳಿದಾಗ, ಸುಮನ್ನ ಯಾರು, ಆ ಪೂಜನ್ ಮನೇಲಿ ನೋಡಿದ್ನಲ್ಲ ಅವಳ ಅಂತ ಶಾಂತಿ ಕೇಳಿದಾಗ, ಹೌದು ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಸುಮನ್ ಫ್ರೆಂಡು ಕಲ್ಯಾಣಿದಾಳಲ್ಲ, ಅವಳು ಕ್ರಿಶ್ ಅವ್ರ ಅಮ್ಮ ಅಂತೆ ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಹಾಗಿದ್ರೆ ಆ ಹುಡುಗಿ ನಿನಗ್ ಗೊತ್ತಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲ ಮಾವ ಅಂತ ರೋಹಿಣಿ ಹೇಳ್ತಾಳೆ. ಪರವಾಗಿಲ್ಲ, ಈ ಪ್ರಪಂಚ ಎಷ್ಟು ಚಿಕ್ಕದಲ್ವಾ, ಸೋ ಸ್ಮಾಲ್ ವರ್ಡ್. ಕ್ರಿಶ್ ಸೂರ್ಯ ಮೀನಿಂಗೆ ಗೊತ್ತಿರೋ ಹುಡುಗ, ಅವನಮ್ಮ ನಿನ್ ಫ್ರೆಂಡ್ಗೆ ಫ್ರೆಂಡ್ ಆಗ್ಬೇಕು, ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಯ್ಯೋ ಅವ್ನ್ ಯಾರಾದ್ರೆ ನಮ್ಗೇನು, ಹೇಗೋ ಮನೆ ಬಿಟ್ಟು ಹೋದ್ನಲ್ಲ ಸಾಕು ಬಿಡು ಅಂತ ಶಾಂತಿ ಹೇಳಿದಾಗ, ಈಗ ಇನ್ನೇನಮ್ಮ ಅವ್ರ ಅಮ್ಮನ್ ಜೊತೆ ಅವನಿದಾನಲ್ಲ ಬಿಡು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಇಲ್ಲ ಮಾವ, ಅವ್ರಮ್ಮ ಅವನನ್ನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿ ಮತ್ತೆ ವಾಪಸ್ ದುಬೈಗೆ ಹೊರಟೋದ್ರಂತೆ. ಈಗ ಸೂರ್ಯ ಮೀನಾ ಇಬ್ರು ಕೃಷ್ಣ ಕರ್ಕೊಂಡ್ ಬಂದಿದಾರಂತೆ, ಅದಕ್ಕೆ
ಇದೆಲ್ಲ ಕೋರ್ಟು ಕೇಸ್ ಅಂತ ಹೋದ್ರೆ ಕಷ್ಟ ಆಗುತ್ತೆ, ಹುಷಾರಾಗಿರು ಅಂತ ಸುಮನ್ ಕಾಲ್ ಮಾಡಿ ನಮ್ಗೆ ಹೇಳ್ತಾ ಇದ್ಲು ಅಂತ ರೋಹಿಣಿ ಹೇಳಿದಾಗ, ಮತ್ತಿನೇನು ಅವಳು ಹೆತ್ತಿರೋ ಮಗನ್ನ ಇವ್ರು ಕರ್ಕೊಂಡ್ ಬಂದ್ರೆ ಕೋರ್ಟು ಕೇಸ್ ಅಂತ ಆಗದೆ ಇರುತ್ತಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಅತ್ತೆ, ಕ್ರಿಶ್ ಅವರಮ್ಮ ತುಂಬಾ ಕೋಪದಲ್ಲಿದಾರಂತೆ, ಲೀಗಲ್ ಆಗಿ ಏನಾದ್ರೂ ಮಾಡ್ತೀನಿ ಅಂತ ಹೇಳ್ತಿದಾರಂತೆ, ಕೋರ್ಟು ಕೇಸ್ ಅಂತ ಹೋದ್ರೆ ನಮ್ ಫ್ಯಾಮಿಲಿ ಮರ್ಯಾದಿನೇ ಅಲ್ವಾ ಹೋಗೋದು ಅಂತ ರೋಹಿಣಿ ಬೇಕು ಬೇಕು ಅಂತಾನೆ ಶಾಂತಿ ತಲೆಗೆ ಈ ವಿಷಯನೆಲ್ಲ ತುಂಬ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಮೀನಾ ಇಬ್ರು ಮನೆಗ್ ಬಂದಾಗ ರಂಗನಾಥ್ ಅವ್ರಿಗೆ ವಿಷಯ ಹೇಳೋದಕ್ಕೆ ನೋಡ್ತಾರೆ. ನನ್ಗ್ ವಿಷಯ ಗೊತ್ತಾಯ್ತಪ್ಪ. ಹೌದು, ಕ್ರಿಶ್ ಸ್ಕೂಲಿಂದ ಓಡ್ ಬರೋದಿಕ್ಕೆ ಏನ್ ಕಾರಣ ಅಂತ ರಂಗನಾಥ್ ಅವ್ರು ಕೇಳಿದಾಗ ಅಲ್ಲಿ ನಡೆದಿರೋ ವಿಷಯನೆಲ್ಲ ಸೂರ್ಯ ಮೀನಾ ಇಬ್ರು ರಂಗನಾಥ್ ಹತ್ರ ಹೇಳ್ತಾರೆ. ಅದಕ್ಕೆ ಶಾಂತಿ ಮತ್ತೆ ಮನೋಜ ಇಬ್ರು ಬಾಯಿಗೆ ಬಂದಂಗ್ ಮಾತಾಡ್ತಿರ್ತಾರೆ. ಏಯ್, ನಮ್ಗ್ಯಾಕೋ ಅವನೇನು ಯಾರು ಇಲ್ದೇರೋನಾ, ಅವ್ರ ಅಮ್ಮ ಇದ್ದಾಳಲ್ಲ ಕರ್ಕೊಂಡ್ ಹೋಗ್ತಾಳ್ ಬಿಡು, ನಿನ್ಗ್ಯಾಕೋ ಟೆನ್ಷನ್ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡು ಸೂರ್ಯ, ರೋಹಿಣಿ ಫ್ರೆಂಡ್ ಸುಮನ್ ಕಾಲ್ ಮಾಡಿ ಕ್ರಿಶ್ ಅವರಮ್ಮ ಫೋನ್ ಮಾಡ್ಬಿಟ್ಟು ತುಂಬಾ ಕೋಪದಲ್ಲಿ ಅವನನ್ನ ಕರ್ಕೊಂಡೋಗಿ ಮತ್ತೆ ಬೋರ್ಡಿಂಗ್ ಸ್ಕೂಲ್ಗೆ ಬಿಡಿ ಅಂತ ಹೇಳಿದಾರಂತೆ. ಇಲ್ಲ ಅಂದ್ರೆ ನಾನು ಕಾನೂನ್ ಮೂಲಕ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದಾರಂತಪ್ಪ ಅಂತ ರಂಗನಾಥ್ ಅವ್ರು ಹೇಳಿದಾಗ, ನೋಡಪ್ಪ, ಒಂದು ಕ್ರಿಶ್ ಅವರಮ್ಮ ಇಲ್ಲಿಗ್ ಬರ್ಬೇಕು, ಇಲ್ಲ ಕ್ರಿಶ್ಗಿರೋ ಭಯ ಕಡಿಮೆ ಆಗ್ಬೇಕು, ಅಲ್ಲಿವರೆಗೂ ನಾನು ಕೃಷ್ಣ ಕಳ್ಸೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಇದನ್ನ ಕೇಳಿ ರೋಹಿಣಿಗೆ ಕೋಪ ಬರ್ತಿರುತ್ತೆ. ನೋಡಪ್ಪ, ಅವ್ರ ಅಮ್ಮ ಬರೋವರ್ಗು ಅವನು ಅತ್ತೆ ಮನೇಲೇ ಇರ್ಲಿ, ಅದು ಅವ್ನಿಗೆ ಒಳ್ಳೇದಪ್ಪ. ಚಿಕ್ಕ ವಯಸ್ಸಿಂದ ಅಮ್ಮನ್ ಪ್ರೀತಿ ಇಲ್ಲ ಅಂದ್ರೆ ಅದ್ರ ನೋವು ಹೇಗಿರುತ್ತೆ ನನ್ಗೆ ಚೆನ್ನಾಗ್ ಗೊತ್ತಪ್ಪ. ನನ್ ರೀತಿ ಕ್ರಿಶ್ ಆಗ್ಬಾರ್ದು ಅಂತ ಹೇಳ್ತಾ ಸೂರ್ಯ ಕಣ್ಣೀರ್ ಹಾಕೊಂಡು ಶಾಂತಿನೇ ನೋಡ್ತಿರ್ತಾನೆ. ಆಗ ಶಾಂತಿ ಮತ್ತೆ ಮನೋಜ ಇಬ್ರು ಅಲ್ಲಿಂದ ಎದ್ದು ಹೊರಟೋಗ್ಬಿಡ್ತಾರೆ. ಸೂರ್ಯ ಮಾತ್ರ ಇದ್ರ ಬಗ್ಗೆನೆ ನೆನ್ಸ್ಕೊಂಡು ಅಳ್ತಾ ಇರ್ತಾನೆ. ಈ ಕಡೆ ರೋಹಿಣಿ ಹೇಗಾದ್ರೂ ಮಾಡಿ ಕೃಷ್ಣ ಅಲ್ಲಿಂದ ಆಚೆ ಕರ್ಕೊಂಡ್ ಬರ್ಬೇಕು, ಇವ್ರಿಂದ ಎಲ್ಲಾರಿಂದನೂ ದೂರ ಮಾಡ್ಬೇಕು ಅಂತ ರಾತ್ರಿ ಎಲ್ಲ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಕೃಷ್ಣ ಸಮಾಧಾನ ಮಾಡಿ ಬೋರ್ಡಿಂಗ್ ಸ್ಕೂಲ್ಗೆ ಬಿಟ್ಟು ಹೋಗ್ತಾರೆ. ಆಗ ರೋಹಿಣಿ ಮತ್ತೆ ಸುಮನ್ ಇಬ್ರು ಸ್ಕೂಲ್ಗೆ ವಾಪಸ್ ಬರ್ತಾರೆ. ನಾನ್ ಕಾರಲ್ಲೇ ಇರ್ತೀನಿ, ನೀನು ಕರ್ಕೊಂಡ್ ಬಾ ಅಂತ ರೋಹಿಣಿ ಸುಮನ್ನ ಕಳಿಸ್ದಾಗ ಸುಮನ್ ಹೋಗಿ ಮ್ಯಾನೇಜರ್ನ ಕೇಳ್ತಾಳೆ. ಅವ್ನಿವಾಗ ಕ್ಲಾಸಲ್ಲಿ ಇದ್ದಾನೆ, ಬರ್ತಾನಿರಿ ಅಂತ ಹೇಳಿ ಮ್ಯಾನೇಜರ್ ಕೃಷ್ಣ ಕರ್ಕೊಂಡ್ ಬರೋದಿಕ್ಕೆ ಅಲ್ಲಿ ಕೆಲ್ಸ ಮಾಡ್ತಿರೋ ಆಯಾಗೆ ಹೇಳ್ತಾರೆ. ಆಗ ಸುಮನ್ ಕೃಷ್ಣ ಕರ್ಕೊಂಡು ರೋಹಿಣಿ ಹತ್ರ ಹೋದಾಗ ರೋಹಿಣಿ ಕ್ರಿಶ್ಗೆ ಬಾಯಿಗೆ ಬಂದಂಗ್ ಬೈತಾಳೆ. ಏಯ್, ನಾನ್ ಹೇಳೋದನ್ನ ಮರ್ಯಾದಿನ್ ಕೇಳು, ನೀನು ಸುಮನ್ ಆಂಟಿ ಮನೇಲೆ ಇರ್ಬೇಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಾನ್ ಇರೋದಿಲ್ಲ, ನಾನ್ ಅಲ್ಗ್ ಹೋಗೋದಿಲ್ಲ ಅಂತ ಕ್ರಿಶ್ ಹಠ ಮಾಡ್ತಿರ್ತಾನೆ. ಏನೋ ನೀನು ಕೊಬ್ಬು ಜಾಸ್ತಿ ಆಯ್ತಾ, ಹಾಗಿದ್ರೆ ನಾನು ಎಲ್ಲಾದ್ರೂ ಹೊರಟೋಗ್ತೀನಿ ಕ್ರಿಶ್ ಅಂತ ರೋಹಿಣಿ ಹೇಳಿದಾಗ, ಹಾಗಿದ್ರೆ ನಾನು ಎಲ್ಲಾದ್ರೂ ಹೊರಟೋಗ್ಬಿಡ್ತೀನಿ ಅಂತ ಕ್ರಿಶ್ ಉಲ್ಟಾ ಮಾತಾಡ್ತಾನೆ. ಏಯ್, ನೀನ್ ಹಿಂಗೆ ಮಾತಾಡ್ತಿದ್ರೆ ಚೆನ್ನಾಗ್ ಹೊಡೆದ್ಬಿಡ್ತೀನಿ, ಅದೆಲ್ಲ ನನ್ ಗೊತ್ತಿಲ್ಲ, ನೀನು ಇವ್ರ ಮನೇಲೆ ಇರ್ಬೇಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಇಲ್ಲ ನಾನ್ ಇರೋದಿಲ್ಲ, ನಾನ್ ಇವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿ ಕ್ರಿಶ್ ಕಾರ್ ಡೋರ್ನ ಓಪನ್ ಮಾಡಿ ಅಲ್ಲಿಂದ ಓಡಾಟೋಗ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ರೋಹಿಣಿಗೆ ತುಂಬಾ ನೋವಾಗ್ತಿರತ್ತೆ. ಇವಾಗ ಇವ್ನ್ ಏನಾದ್ರೂ ಕರ್ಕೊಂಡ್ ಹೋಗಿಲ್ಲ ಅಂತಂದ್ರೆ ಮೀನಾ ಬಂದು ಕರ್ಕೊಂಡ್ ಹೋಗ್ಬಿಡ್ತಾರಲ್ಲೇ ಅಂತ ಸುಮನ್ ಹೇಳ್ಬೇಕಾದ್ರೆ, ಏನೇ ಮಾಡ್ಲಿ, ಇವನು ನಾನಿವಾಗ ಹೇಳೋ ಮಾತನ್ನ ಕೇಳೋ ಪರಿಸ್ಥಿತಿನಲ್ಲಿಲ್ಲ, ಏನಾಗುತ್ತೋ ಆಗ್ಲಿ, ಬಾ ಇಲ್ಲಿಂದ ಹೊರಡೋಣ ಅಂತ ಹೇಳಿ ರೋಹಿಣಿ ಸುಮನ್ ಜೊತೆ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಿಂಗೆ ಕನಕ ಒಂದು ಐಡಿಯಾ ಕೊಡ್ತಾಳೆ. ಒಬ್ರು ಸೈಕಿಯಾಟ್ರಿಸ್ಟ್ ಹತ್ರ ಇವನನ್ನ ಕರ್ಕೊಂಡ್ ಹೋಗಿ ನಿಜನ ಬಾಯ್ ಬಿಡಿಸಿದ್ರೆ ಅವ್ನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡ್ತಾನೆ ಅಂತ ಕನಕ ಹೇಳಿದಾಗ, ಸರಿ ಆಯ್ತು ಅಂತ ಒಪ್ಕೊಂಡು ಮೀನಾ ಮತ್ತೆ ಸೂರ್ಯ ಇಬ್ರು ಹೋಗಿ ಕೃಷ್ಣ ಕರ್ಕೊಂಡು ಕನಕ ಕೆಲ್ಸ ಮಾಡೋ ಆಸ್ಪತ್ರೆಗೆ ಹೋಗ್ತಾರೆ. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ರೋಹಿಣಿ ಫಾಲೋ ಮಾಡ್ಕೊಂಡು ಹೋದಾಗ ಅವಳಿಗೆ ಕೃಷ್ಣ ಹಿಪ್ನೋಟೈಸ್ ಮಾಡಿ ಅವ್ನ್ ಮನ್ಸಲ್ಲಿರೋದನ್ನೆಲ್ಲ ಆಚೆಗ್ ತರಬೇಕು ಅನ್ನೋ ಐಡಿಯಾ ಸೂರ್ಯ ಮೀನಾಗ್ ಬಂದಿದೆ ಅನ್ನೋ ವಿಷಯ ಗೊತ್ತಾಗಿ ರೋಹಿಣಿ ಶಾಕ್ ಆಗ್ತಾಳೆ. ಕೃಷ್ ಏನಾದ್ರೂ ನನ್ ಮಮ್ಮ ಕಲ್ಯಾಣಿ ರೋಹಿಣಿ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು, ಆಮೇಲೆ ಸೂರ್ಯ ನನ್ನನ್ನು ಸುಮ್ನೆ ಬಿಡ್ತಾನ ಅಂತ ರೋಹಿಣಿ ತುಂಬಾ ಗಾಬರಿಯಿಂದ ಒದ್ದಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.